ನಮಸ್ಕಾರ. ನಾನು ಡಾಕ್ಟರ್ ಅನಂತ್ ಪೈ, ಪ್ರೊಫೆಸರ್ ಮತ್ತು ಮುಖ್ಯಸ್ಥ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಆಂಕಾಲಜಿ, ಕಸ್ತೂರ್ಬಾ ಮಣಿಪಾಲ್ ಹಾಸ್ಪಿಟಲ್, ಮಣಿಪಾಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬೇಕಂತಿದ್ದೇನೆ. ಈ ಇತ್ತೀಚಿನ ಪ್ರಮಾಣದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂಕೆ ಇಲ್ಲ ಸಂಖ್ಯೆ ಅಂತ ಏನು ಹೇಳ್ತೇವೆ, ಅದು ತುಂಬಾ ಹೆಚ್ಚಾಗ್ತಾ ಇದೆ. ಗ್ಲೋಬಕಾನ್ ಡಾಟಾ ಅಂತ ನಾವು ನೋಡಿದ್ರೆ ಅದರಲ್ಲಿ 4 ಹೆಂಗಸರಲ್ಲಿ 1 ಹೆಂಗಸಿಗೆ ಸ್ತನದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಇದು ಯಾಕೆ ಈ ಅಂಕೆಗಳು ಇಲ್ಲ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ? ಇದಕ್ಕೆ ಏನ್ ಮಾಡಬಹುದು ಮತ್ತೆ ಯಾವ ರೀತಿಯಲ್ಲಿ ನಾವು ಸೂಕ್ತ ಟ್ರೀಟ್ಮೆಂಟ್ ಅನ್ನ ಬಳಸಿ ಗುಣಮುಖ ಆಗ್ಬೋದು ಅಂತ ನಿಮ್ಗೆಲ್ಲ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ನಾನು ಇವತ್ತು ಇಷ್ಟಪಡ್ತೇನೆ. ಸ್ತನದ ಕ್ಯಾನ್ಸರ್ ಅಂತ ಹೇಳುದು ನಾನಾ ಕಾರಣಗಳಿಂದ ಹೆಚ್ಚಳ ಆಗ್ಬಹುದು. ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಇರ್ತದೆ. ಮಾಡಿಫೈಯಬಲ್ ಅಂದ್ರೆ ಯಾವುದನ್ನ ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡಿಕೊಂಡು ನಾವು ಅದನ್ನ ಬರದಾಗೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುವಂತ ಫ್ಯಾಕ್ಟರ್. ಅದೇ ರೀತಿಯಲ್ಲಿ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಇರ್ತದೆ, ಯಾವುದು ನಮ್ಗೆ ಬದಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ನಾನು ಮೊದಲು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ತೇನೆ. ವಯಸ್ಸು. ಈಗ ವಯಸ್ಸು ಜಾಸ್ತಿ ಆದ ತಕ್ಷಣ ಹೆಂಗಸರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇರ್ತದೆ, ಸ್ತನದ ಕ್ಯಾನ್ಸರ್ ಬರುವ ಸಾಧ್ಯತೆ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ಯಂಗ್ ಜನರೇಷನ್ ಇಲ್ಲ ಚಿಕ್ಕ ಪ್ರಾಯದಲ್ಲೂ ಕೂಡ ಸ್ತನದ ಕ್ಯಾನ್ಸರ್ಗಳನ್ನ ನೋಡಿದ್ದೇವೆ. ಬಟ್ ಅದು ಯೂಶಲಿ ವಂಶ ಪಾರಂಪರ್ಯವಾಗಿ ಇಲ್ಲ ಜೆನೆಟಿಕ್ ಬೇಸಿಸ್ ಅಲ್ಲಿ ಹೆಚ್ಚಳ ಆಗ್ತಾ ಇದೆ. ಸೊ ಇವುಗಳೆಲ್ಲ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಅಂದ್ರೆ ವಯಸ್ಸು, ಹೆರಿಡಿಟ್ರಿ, ವಂಶ ಪಾರಂಪರ್ಯದಿಂದ ಬರುವುದು ಇಲ್ಲ ಜೆನೆಟಿಕ್ ಫ್ಯಾಕ್ಟರ್ ಇಂದ ಬರುವುದು, ಇವುಗಳೆಲ್ಲ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಕೆಲವುದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಯಾವುದನ್ನ ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸಪಡಿಸಿ ಅದು ಬರದಾಗೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುವಂತ ಫ್ಯಾಕ್ಟರ್. ಇದು ಒಬೆಸಿಟಿ, ಹೆಚ್ಚಳ ತೂಕ ಇರುವುದು, ಇಲ್ಲ ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಅಭ್ಯಾಸ ಇದ್ದವರಲ್ಲಿ, ಹೆಂಗಸರು ಇತ್ತೀಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಬಳಕೆ ಹೆಚ್ಚಾಗಿದೆ, ಅದನ್ನ ಕಡಿಮೆ ಮಾಡೋದು, ಇಲ್ಲ ಈ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ಅಂತ ಹೇಳ್ತೇವೆ, ಇವುಗಳನ್ನೆಲ್ಲ ಬಳಸಿದ್ರೆ ಈ ಹಾರ್ಮೋನ್ ಎಕ್ಸ್ಪೋಜರ್ ವ್ಯತ್ಯಾಸಗಳೆಲ್ಲ ಆಗಿರೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಇಲ್ಲ ಸಂಖ್ಯೆಗಳು ಜಾಸ್ತಿ ಆಗುತ್ತೆ. ಇವುಗಳನ್ನೆಲ್ಲ ನಾವು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಸೊ ಒಳ್ಳೆಯ ಜೀವನ ಶೈಲಿ ನಡ್ಸ್ಕೊಂಡ್ರೆ, ಒಳ್ಳೆಯ ಫುಡ್ ಅನ್ನ ತಗೊಂಡ್ರೆ, ಎಕ್ಸರ್ಸೈಸ್ ಮಾಡಿದ್ರೆ ಇವುಗಳನ್ನೆಲ್ಲ ನಾವು ಮಾಡಿಫೈ ಮಾಡಬಹುದು, ಮುಂದಕ್ಕೆ ನಮಗೆ ಕ್ಯಾನ್ಸರ್ ಬರೋದಾಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ಈ ಫ್ಯಾಕ್ಟರ್ಸ್ ಗಳ ಬಗ್ಗೆ ಅರಿವನ್ನು ಪಡೆದ ಮೇಲೆ ನಾವು ಈ ಕ್ಯಾನ್ಸರ್ ಬಂದರೆ ಯಾವ ರೀತಿಯಲ್ಲಿ ಲಕ್ಷಣವನ್ನು ತೋರಿಸಬಹುದು ಅಂತೇಳಿ ಒಂದು ತಿಳ್ಕೊಳ್ಬೇಕಾಗ್ತದೆ. ಹೆಚ್ಚಾಗಿ ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದ್ರೆ ಒಂದು ಗಂಟು ಅಂದ್ರೆ ಒಂದು ಸ್ವೆಲ್ಲಿಂಗ್ ಅಂತ ಹೇಳಿ ಬ್ರೆಸ್ಟ್ ಅಲ್ಲಿ ಕಂಡು ಬರ್ತದೆ. ಸ್ನಾನ ಮಾಡಬೇಕಾದ್ರೆ ಹೆಣ್ಮಕ್ಳು ಅವರ ಕಂಕಳವನ್ನ ಸ್ತನವನ್ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಏನಾದ್ರೂ ಗಂಟನ್ನ ಕಂಡು ಬಂದ್ರೆ ಅವರು ತಕ್ಷಣವಾಗಿ ವೈದ್ಯಕೀಯ ಸಲಹೆಯನ್ನ ಪಡಿಬೇಕಾಗ್ತದೆ. ಬಟ್ ಎಲ್ಲಾ ಸ್ತನದ ಗಂಟುಗಳು ಕ್ಯಾನ್ಸರ್ ಆಗಿರುವುದಿಲ್ಲ. ಕೆಲವೊಮ್ಮೆ ಪ್ರೀಮೆನಪಾಸಲ್ ಅಂದ್ರೆ ಮುಟ್ಟು ನಿಲ್ಲದೆ ಇದ್ದ ಹೆಂಗಸರಲ್ಲಿ, ಮುಟ್ಟು ಆಗ್ತಿರುವ ಹೆಂಗಸರಲ್ಲಿ ಕೆಲವೊಮ್ಮೆ ಸಹಜವಾಗಿ ಈ ಬ್ರೆಸ್ಟ್ ಅಲ್ಲಿ ಗಂಟುಗಳು ಕಂಡು ಬರ್ತದೆ. ಬಟ್ ಅದಕ್ಕೆ ತಕ್ಕ ಪರಿಶೀಲನೆ ಆಗಿ ತಕ್ಕ ಟೆಸ್ಟ್ಗಳನ್ನ ಆಗಿ ಅದು ಕ್ಯಾನ್ಸರ್ ಅಲ್ಲ ಅಂತೇಳಿ ನಾವು ಖಚಿತಪಡಿಸಬೇಕಾಗ್ತದೆ. ಬಟ್ ವೇಗವಾಗಿ ಬರುವ ಗೆಡ್ಡೆಗಳು, ಇಲ್ಲ ನಿಪ್ಪಲಿಂದ ರಕ್ತ ಬರುವಂತ ಗೆಡ್ಡೆಗಳು, ಇಲ್ಲ ಸ್ತನದಲ್ಲಿ ಗೆಡ್ಡೆ ಬಂದು ಕಂಕಳದಲ್ಲಿ ಕೂಡ ಗೆಡ್ಡೆ ಬರ್ಲಿಕ್ಕೆ ಆಕ್ಸಿಲಾ ಅಂತ ಹೇಳ್ತೇವೆ, ಅದರಲ್ಲೂ ಕೂಡ ಗೆಡ್ಡೆಗಳು ಕಂಡು ಬಂದರೆ ಇದು ಕ್ಯಾನ್ಸರ್ ಇರುವ ಸಾಧ್ಯತೆ ಹೆಚ್ಚಿರ್ತದೆ. ಅದಕ್ಕೆ ನಾವು ತಕ್ಷಣ ಟೆಸ್ಟ್ ಅನ್ನ ಮಾಡಬೇಕಾಗ್ತದೆ. ಸ್ತನ ಮತ್ತೆ ಕಂಕಳದಲ್ಲಿ ಗೆಡ್ಡೆ ಕಂಡು ಬರುವುದು ಒಂದು ಲಕ್ಷಣ ಆದ್ರೆ, ಒಂದು ಪಕ್ಷ ನಾವು ಇದನ್ನ ಸೂಕ್ತ ಸಮಯದಲ್ಲಿ ವೈದ್ಯಕೀಯ ಸಲಹೆಯನ್ನು ಪಡೆದೇ ಇದ್ದ ಪಕ್ಷದಲ್ಲಿ ಅದು ಹರಡುವ ಸಾಧ್ಯತೆ ಇರ್ತದೆ. ಕ್ಯಾನ್ಸರ್ ಆಗಿದ್ದಿದ್ರೆ ಆವಾಗ ಬೆನ್ನು ಮೂಳೆಗೆ ಹೋಗುವ ಸಾಧ್ಯತೆ ಇರ್ತದೆ, ಆವಾಗ ಕಾಯಮಾಗಿ ದಿನನಿತ್ಯ ಬೆನ್ನು ನೋವು ಬರುವಂತ ಸಾಧ್ಯತೆ. ಅದೇ ರೀತಿಯಲ್ಲಿ ತಲೆಗೆ ಹೋದರೆ ಬೆಳಗಿನ ಜಾವ ತಲೆನೋವು ಬರುವುದು, ವಾಂತಿ ಬರುವುದು, ದಿನನಿತ್ಯ ತಲೆನೋವು ವಾಂತಿ ಬರುವುದು. ಅದೇ ರೀತಿಯಲ್ಲಿ ಲಿವರಿಗೆ ಹೋದರೆ ಜಾಂಡಿಸ್ ಬರುವುದು, ಶ್ವಾಸಕೋಶಕ್ಕೆ ಹೋದರೆ ತುಂಬಾ ಸಮಯ ಕೆಮ್ಮಿರುವುದು, ಇಲ್ಲ ದಮ್ ಬರುವುದು, ಇವುಗಳೆಲ್ಲ ಲಕ್ಷಣಗಳು ಕೂಡ ಕಂಡು ಬರುವ ಸಾಧ್ಯತೆ ಇರ್ತದೆ. ಅದರಿಂದ ಸ್ತನದಲ್ಲಿ ಇಲ್ಲ ಕಂಕಳದಲ್ಲಿ ಗೆಡ್ಡೆಗಳು ಕಂಡು ಬಂದರೆ ತಕ್ಷಣ ವೈದ್ಯಕೀಯ ಸಲಹೆಯನ್ನು ಪಡಿಬೇಕು. ಈ ಕ್ಲಿನಿಕಲ್ ಫ್ಯಾಕ್ಟರ್ಸ್ ಅನ್ನ ಯಾರಾದ್ರೂ ತಕೊಂಡು, ಈ ಲಕ್ಷಣಗಳನ್ನು ತಕೊಂಡು ಯಾರಾದ್ರೂ ವೈದ್ಯಕೀಯ ಸಲಹೆಗೆ ಬಂದರೆ ನಾವು ಡಾಕ್ಟರ್ ಆಗಿ ನಾವೇನ್ ಮಾಡ್ತೇವೆ ಅಂತೇಳಿ, ಮೊದಲಿನದಾಗಿ ನಾವ್ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಬಂದ ಎಲ್ಲ ಹೆಣ್ಮಕ್ಳಿಗೆ ಒಂದು ವಿಷಯವನ್ನು ತಿಳಿಸ್ತೇವೆ ಅಂದ್ರೆ, ಕ್ಯಾನ್ಸರ್ ಅಂತೇಳಿ ಖಚಿತಪಡಿಸುವುದು ನೀವು ಬಂದ ತಕ್ಷಣ ಅಲ್ಲ, ಅದಕ್ಕೆ ಸೂಕ್ತ ಟೆಸ್ಟ್ಗಳಾಗ್ಬೇಕು. ಒಂದು ಪಕ್ಷ ಈಗ ಗೆಡ್ಡೆ ಕಂಡು ಬಂದ್ರೆ ಅದಕ್ಕೆ ನಾವು ಸ್ಕ್ಯಾನ್ಗಳಾಗ್ಲಿ ಬಯೋಪ್ಸಿಯನ್ನ ಮಾಡಿ
ಅದು ಖಚಿತಪಡಿಸಿದ್ರೆ ಮಾತ್ರ ಕ್ಯಾನ್ಸರ್. ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಫೈಬ್ರೋಎಡಿನೋಮಾ, ಬಿನೈನ್ ಬ್ರೆಸ್ಟ್ ಡಿಸೀಸ್ ಅಂತ ಇರ್ತದೆ, ಯಾವುದು ಕ್ಯಾನ್ಸರ್ ಇರುವುದಿಲ್ಲ, ಸ್ತನದಲ್ಲಿ ಗೆಡ್ಡೆ ಇರ್ತದೆ ಬಟ್ ಅದು ಕ್ಯಾನ್ಸರ್ ಆಗಿರುವುದಿಲ್ಲ, ಅದು ಜೀವಕ್ಕೆ ಏನೂ ತೊಂದರೆ ಮಾಡುವುದಿಲ್ಲ. ಸೊ ಅಂತ ಗೆಡ್ಡೆಗಳು ಕೂಡ ಕೆಲವೊಮ್ಮೆ ಚಿಕ್ಕ ಪ್ರಾಯದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡು ಬರುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಗೆಡ್ಡೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಅಲ್ಲ. ಸೊ ಗೆಡ್ಡೆ ಅಂತ ಹೇಳಿ ಯಾರಾದ್ರೂ ನಮ್ಮ ಹತ್ರ ಬಂದ್ರೆ ನಾವು ಫಸ್ಟ್ ಅದಕ್ಕೆ ಒಂದು ಮ್ಯಾಮೋಗ್ರಾಮ್, ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಹೇಳಿ ಮಾಡ್ತೇವೆ. ಈ ಮ್ಯಾಮೋಗ್ರಾಮ್ ಅಲ್ಲಿ ನಮಗೆ ಕೆಲವು ರಿಪೋರ್ಟಿಂಗ್ ಸಿಸ್ಟಮ್ ಇರ್ತದೆ. ಈಗ ಬೈರಾಡ್ಸ್ ರಿಪೋರ್ಟಿಂಗ್ ಅಂತ ಒಂದು ರಿಪೋರ್ಟಿಂಗ್ ಸಿಸ್ಟಮ್ ಇರ್ತದೆ. ಅದರಲ್ಲಿ ಬೈರಾಡ್ಸ್ 4+ ಆದ್ರೆ 4, 5, 6 ಬಂದ್ರೆ ಅದು ಕ್ಯಾನ್ಸರ್ ಇರುವ ಸಾಧ್ಯತೆ ಇದೆ ಖಚಿತಪಡಿಸಿದ ಹಾಗೆ ಒಂದು ಮಾಹಿತಿ ಕೊಡ್ತದೆ ಆ ಸ್ಕ್ಯಾನ್. ಆವಾಗ ನಾವು ಬಯೋಪ್ಸಿ ಅಂತ ಹೇಳಿ ಮಾಡ್ತೇವೆ. ಈ ಸ್ತನದ ಬಯೋಪ್ಸಿ ಒಂದು ಚಿಕ್ಕ ಸೂಜಿಯಲ್ಲಿ ಮಾಡಬಹುದು. ದೊಡ್ಡ ರೀತಿಯಲ್ಲಿ ಆಪರೇಷನ್ ಮಾಡಬೇಕಂತೇನಿಲ್ಲ, ಚಿಕ್ಕ ರೀತಿಯಲ್ಲಿ ಸೂಜಿ ಪರೀಕ್ಷೆ ಮಾಡಿ ಅದು ಕ್ಯಾನ್ಸರ್ ಉಂಟೋ ಇಲ್ವೋ ಅಂತ ಹೇಳಿ ಖಚಿತಪಡಿಸಬಹುದು. ಮೊದಲನೇದಾಗಿ ಸ್ಕ್ಯಾನ್ ಮಾಡಬೇಕಾಗ್ತದೆ ಮ್ಯಾಮೋಗ್ರಾಮ್ ಅಂತ ಹೇಳಿ, ಎರಡನೇದಾಗಿ ಬಯೋಪ್ಸಿ ಅಂತ ಹೇಳಿ ಮಾಡಬೇಕಾಗ್ತದೆ. ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ಈ ಬಯೋಪ್ಸಿ ಬೇಸಿಸ್ ಮೇಲೆನೆ ಮುಂದಿನ ಟ್ರೀಟ್ಮೆಂಟ್ ಇರ್ತದೆ. ಈಗ ಬಯೋಪ್ಸಿಯಲ್ಲಿ ಕ್ಯಾನ್ಸರ್ ಅಲ್ಲ ಅಂತ ಬಂದರೆ ನಾವು ಕೆಲವು ಜನರಿಗೆ ಅದನ್ನ ಕರಗಿಸ್ಲಿಕ್ಕೆ ಮಾತ್ರೆಗಳು ಕೊಡುವುದಾಗ್ಲಿ, ಇಲ್ಲ ದಿನನಿತ್ಯದ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡುವುದಾಗ್ಲಿ ಅಂತ ಸಲಹೆಗಳನ್ನ ಕೊಡ್ತೇವೆ. ಬಟ್ ಒಂದು ಪಕ್ಷ ಕ್ಯಾನ್ಸರ್ ಅಂತ ಖಚಿತಪಡಿಸಿದ್ರೆ ಆವಾಗ ನಾವು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್, ಸೂಕ್ತ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗ್ತದೆ. ಅದರಲ್ಲಿ ಆಪರೇಷನ್ ಇರ್ಬೋದು, ರೇಡಿಯೇಷನ್ ಟ್ರೀಟ್ಮೆಂಟ್ ಇರ್ಬೋದು, ಇಲ್ಲ ಕೀಮೊಥೆರಪಿ ಟ್ರೀಟ್ಮೆಂಟ್ ಇರ್ಬೋದು. ಎಲ್ಲಾ ಕೇಸಿಗೆ ಕೀಮೊಥೆರಪಿ ಟ್ರೀಟ್ಮೆಂಟ್ ಬೇಕಂತ ಇರುವುದಿಲ್ಲ. ಇವತ್ತಿನ ಕಾಲಕ್ಕೆ ಇಷ್ಟು ಅಡ್ವಾನ್ಸ್ಮೆಂಟ್ಸ್ ಆಗಿರ್ಬೇಕಾದ್ರೆ ಕೆಲವೊಮ್ಮೆ ನಾವು ಹಾರ್ಮೋನ್ ಥೆರಪಿ, ಟಾರ್ಗೆಟ್ ಥೆರಪಿ, ಇಮ್ಯುನೋಥೆರಪಿ ಅಂತ ಹೇಳಿ ಕೂಡ ಟ್ರೀಟ್ಮೆಂಟ್ ಅನ್ನ ಬಳಸಿಸ್ತೇವೆ. ಅಂತ ಟ್ರೀಟ್ಮೆಂಟ್ ಅಲ್ಲಿ ಹೆಣ್ಮಕ್ಳು ಗುಣಮುಖ ಕೂಡ ಆಗ್ತಾರೆ. ಇವತ್ತಿನ ದಿವಸಕ್ಕೆ ಪಾಶ್ಚಾತ್ಯ ದೇಶಗಳಲ್ಲಿ ನೋಡಿದ್ರೆ ನಾವು ಹೆಚ್ಚಾಗಿ ಕ್ಯಾನ್ಸರ್ 1ನೇ ಸ್ಟೇಜ್ 2ನೇ ಸ್ಟೇಜ್ ಅಲ್ಲಿ ನೋಡಿದ್ರೆ, ಇಂಡಿಯಾ ಅಂತ ಡೆವಲಪಿಂಗ್ ನೇಷನ್ ಇಲ್ಲ ಗ್ರೋಯಿಂಗ್ ನೇಷನ್ ಅಲ್ಲಿ ನಾವು ಹೆಚ್ಚಾಗಿ 3ನೇ ಸ್ಟೇಜ್ ಇಲ್ಲ 4ನೇ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ನೋಡ್ತೇವೆ. ಯಾಕಂತ ಹೇಳಿದ್ರೆ ಇದು ಒಂದು ಅವೇರ್ನೆಸ್ ಹೆಚ್ಚಾಗಿ ಇಲ್ಲ, ಎರಡನೇದು ಅವೇರ್ನೆಸ್ ಇದ್ರೂ ಕೂಡ ಜನರಿಗೆ ಏನಂತ ಹೇಳಿದ್ರೆ ಹೆದರಿಕೆ ಇರ್ತದೆ, ಇವರು ಏನು ಟ್ರೀಟ್ಮೆಂಟ್ ಕೊಡ್ತಾರೆ, ದೊಡ್ಡ ಟ್ರೀಟ್ಮೆಂಟ್ ಕೊಡ್ತಾರ ಅಂತ ಹೇಳಿ. ಸೊ ಇವತ್ತಿನ ಈ ಮಾತಿನಿಂದ ನಾನು ಜನರಿಗೆ ಎಲ್ರಿಗೂ ಒಂದು ಮಾಹಿತಿ ಕೊಡ್ಲಿಕ್ಕೆ ಏನ್ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಾವ್ ಎಲ್ರಿಗೂ ಈ ಹೆಣ್ಮಕ್ಕಳಲ್ಲಿ ಸ್ತನದ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನ ಹಂಚಬೇಕು, ಅದನ್ನ ಬೆಳೆಸ್ಬೇಕು, ಹೇಳ್ಬೇಕು. ಯಾಕಂತ ಹೇಳಿದ್ರೆ ಚಿಕ್ಕ ಹಂತದಲ್ಲಿ ಕಂಡು ಬಂದ್ರೆ ನಮ್ಗೆ ಅದನ್ನ ಗುಣಮುಖ ಮಾಡ್ಲಿಕ್ಕೆ ಆಗ್ತದೆ ಒಂದು. ಎರಡನೇದು ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ಪರಿಹಾರ ಕೊಟ್ಟು ಅವರಿಗೆ ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಮೂರನೇದು, ಈಗ ಒಂದು ಪಕ್ಷ ಈಗ ಹೆರಿಡಿಟರಿ ಇಲ್ಲ ಜೆನೆಟಿಕ್ ಬೇಸಿಸ್ ಇಂದ ಇದ್ದರೆ ಅವರ ಇನ್ನೊಂದು ಸ್ಥಾನಕ್ಕೆ ಬರದಾಗೆ ಕೂಡ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಮತ್ತೆ ವಂಶ ಪಾರಂಪರ್ಯದಲ್ಲಿ ಅದನ್ನ ಮುಂದೆ ಹೋಗದ ಹಾಗೆ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇರ್ತದೆ. ಮುಂದಿನ ಪೀಳಿಗೆಗೆ, ಮುಂದಿನ ವಂಶದಲ್ಲಿ ಅದನ್ನ ಬರುವ ಮುಂಚೆನೆ ತಕ್ಕ ಸೂಕ್ತ ಪರಿಹಾರಗಳನ್ನ ನೀಡ್ಲಿಕ್ಕೆ ಕೂಡ ಅವಕಾಶ ಇರ್ತದೆ. ಸೊ ಅವೇರ್ನೆಸ್ ಒಂದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವು ಇವತ್ತಿನ ದಿವಸಕ್ಕೆ ಮಾತಾಡೋದಾದ್ರೆ. ಎರಡನೇದು ಸ್ಕ್ರೀನಿಂಗ್ ಮೊಡಾಲಿಟಿ ಅಂತ ಇರ್ತದೆ. ಸ್ಕ್ರೀನಿಂಗ್ ಮೊಡಾಲಿಟಿ ಅಂತ ಹೇಳಿದ್ರೆ ಕಾಯಿಲೆ ಬರುವ ಮುಂಚೆ ಅದನ್ನ ಟೆಸ್ಟ್ ಮಾಡಿ ನೋಡ್ತಾ ಇರೋದು. ಸೊ ಕಾಯಿಲೆ ಬಂದಾಗ ನಾವು ಪತ್ತೆ ಹಚ್ಚಲಿಕ್ಕೆ ಹೋದ್ರೆ ಚಿಕ್ಕ ಹಂತದಲ್ಲೇ ಅದನ್ನ ಪತ್ತೆ ಹಿಡಿಬೇಕು ಅಂತ ಹೇಳಿ. ಸೊ ಸ್ತನದ ಕ್ಯಾನ್ಸರಿಗೆ ಎಲ್ಲಾ ದೇಶಗಳಲ್ಲಿ ಕೂಡ ಸ್ಕ್ರೀನಿಂಗ್ ಮೊಡಾಲಿಟಿ ಅಂತ ಇರ್ತದೆ. ಅದು ಮ್ಯಾಮೋಗ್ರಾಮ್ ಇಂದ ಮಾಡ್ತಾರೆ. ಮ್ಯಾಮೋಗ್ರಾಮ್ ಅಂತ ಹೇಳೋದು ಒಂದು ಚಿಕ್ಕ ಎಕ್ಸ್ರೇ ಮತ್ತೆ ಅಲ್ಟ್ರಾಸೌಂಡ್ ಟೆಸ್ಟ್ ಅಷ್ಟೇ. ಮಾಡುವ ದಿವಸ ಸ್ವಲ್ಪ ನೋವು ಬರ್ಬೋದು ವಿನ, ಸ್ತನಕ್ಕೆ ನೋವು ಬರ್ಬೋದು ವಿನ, ಇಲ್ಲ ಅಂತ ಹೇಳಿದ್ರೆ ಅದರಿಂದ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಆಗ್ಲಿ, ಲಾಂಗ್ ಟರ್ಮ್ ಪ್ರಾಬ್ಲಮ್ಗಳಾಗ್ಲಿ ಏನೂ ಇಲ್ಲ. ಸೊ ಅದರಿಂದ ಎಲ್ಲಾ ಹೆಣ್ಮಕ್ಳು 40 ವರ್ಷ ದಾಟಿದ ಮೇಲೆ, 50 ವರ್ಷ ದಾಟಿದ ಮೇಲೆ ಖಂಡಿತವಾಗಿಯೂ ಮ್ಯಾಮೋಗ್ರಾಮ್ ಅನ್ನ ಬಳಸಬೇಕು. 40 ವರ್ಷಕ್ಕಿಂತ ಜಾಸ್ತಿ ಇದ್ದ ವಯಸ್ಸಿನ ಹೆಣ್ಮಕ್ಳು ಕೂಡ ಅವರ ಫ್ಯಾಮಿಲಿಯಲ್ಲಿ ಇಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಲ್ಲಿ ರಿಸ್ಕ್ ಇದ್ರೆ ಅವರು ಕೂಡ ಬಂದು ಮ್ಯಾಮೋಗ್ರಾಮ್ ಅನ್ನ ಮಾಡಿ, ಟೆಸ್ಟಿಂಗ್ ಅನ್ನ ಮಾಡಿ, ವರ್ಷ ಟೆಸ್ಟಿಂಗ್ ಅನ್ನ ಮಾಡಿ, ಸ್ಕ್ರೀನಿಂಗ್ ಅನ್ನ ಬಳಸ್ಕೊಂಡು ಮುಂದೆ ಬರುವ ಚಿಕ್ಕ ಹಂತದಲ್ಲೇ ಅದನ್ನ ಪತ್ತೆ ಹಚ್ಕೊಳ್ಬೇಕು ಅಂತ ಹೇಳ್ಬೇಕಂತ ಬಯಸ್ತೇನೆ. ಸೊ ಇವತ್ತಿನ ಈ ಒಂದು ಚಿಕ್ಕ ಸಂದೇಶದಲ್ಲಿ ನಾನು ಏನ್ ಹೇಳ್ಬೇಕಂತ ಬಯಸ್ತೇನೆ ಅಂತ ಹೇಳಿದ್ರೆ, ಒಂದು, ನಾವು ಸ್ತನದ ಕ್ಯಾನ್ಸರ್ ಬಗ್ಗೆ ಹೆದರ್ಬೇಕಂತ ಏನಿಲ್ಲ. ಸ್ತನದ ಕ್ಯಾನ್ಸರ್ ಒಂದು ಪಕ್ಷ ಕಂಡು ಬಂದರಲ್ಲೇ ಅದಕ್ಕೆ ಸೂಕ್ತ ತಕ್ಕ ಟ್ರೀಟ್ಮೆಂಟ್ ಇವತ್ತಿನ ಕಾಲಕ್ಕೆ ಉಂಟು, ಗುಣಮುಖ ಆಗುವ ಸಾಧ್ಯತೆ ಕೂಡ ಉಂಟು. ಬೇಗ ಟೆಸ್ಟ್ ಅನ್ನ ಪಡಿಸಿ ಬೇಗ ಡಯಾಗ್ನೋಸಿಸ್ ಅನ್ನ ಪತ್ತೆ ಹಚ್ಚಿದ್ರೆ ನಮ್ಗೆ ಬೇಗ ಟ್ರೀಟ್ಮೆಂಟ್ ಕೊಟ್ರೆ ಅದನ್ನ ಗುಣಮುಖ ಮಾಡ್ಲಿಕ್ಕೆ ಆಗ್ತದೆ. ಈಗ ಒಂದು ಪಕ್ಷ 4ನೇ ಹಂತದಲ್ಲಿ ಇದ್ರೂ ಕೂಡ ಇವತ್ತಿನ ಕಾಲಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಗಳನ್ನ ಬಳಸಿ, ಟಾರ್ಗೆಟ್ ಟ್ರೀಟ್ಮೆಂಟ್, ಇಮ್ಯುನೋಥೆರಪಿಯನ್ನ ಬಳಸಿ ಆ ಹೆಣ್ಮಕ್ಳಿಗೆ ನೋವಿಲ್ಲದೆ ನರಳದೆ ಲಾಂಗ್ ಟರ್ಮ್ ಬದುಕುವ ಸಾಧ್ಯತೆಯನ್ನು ಕೂಡ ನಮ್ಗೆ ಕೊಡ್ಲಿಕ್ಕೆ ಆಗ್ತದೆ.
ಸೊ ಎಲ್ಲಾ ಸ್ಟೇಜ್ 4 ಕ್ಯಾನ್ಸರ್ ಕತೆ ಮುಗೀತು ಅಂತ ಹೇಳುವುದು ತಪ್ಪು. ಸ್ಟೇಜ್ 4 ಅಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಒಳ್ಳೇದ್ ಮಾಡಿ ಅವರಿಗೆ ಒಂದು ನಾರ್ಮಲ್ ಜೀವನವನ್ನು ನಡೆಸ್ಕೊಡ್ಲಿಕ್ಕೆ ಕೂಡ ಅವಕಾಶ ಇರ್ತದೆ. ಆದಷ್ಟು ಡಿಸೀಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಕಾಯಿಲೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಸ್ಕ್ರೀನಿಂಗ್ ಅಂಡ್ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಹೆಣ್ಮಕ್ಳು ಸ್ಕ್ರೀನಿಂಗ್ ಮತ್ತೆ ಅವೇರ್ನೆಸ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬೇಕು. ಕೆಲವು ಕಡೆ ಎಲ್ಲ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚಿ ಹೆಣ್ಮಕ್ಳು ಅವರ ತಂದೆ ತಾಯಿಗೆ ತಿಳಿಸಿ ಈ ಮಾಹಿತಿಯನ್ನ ಹಂಚಿ ಎಲ್ರಿಗೂ ಒಂದು ಅವೇರ್ನೆಸ್ ಮೂಡುವ ಹಾಗೆ ಇಲ್ಲ ಬರುವ ಹಾಗೆ ಮಾಡ್ಕೊಳ್ತಾ ಇದ್ದಾರೆ. ನಾವು ಕೂಡ 2025 ಅಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು, ಸ್ಕ್ರೀನಿಂಗ್ ಅನ್ನ ಬಳಸ್ಕೊಳ್ಬೇಕು, ಸೂಕ್ತ ರೀತಿಯಲ್ಲಿ ಡಯಾಗ್ನೋಸಿಸ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ತಕೊಂಡು ಸ್ತನದ ಕ್ಯಾನ್ಸರ್ ಇದ್ದ ಪೇಷಂಟ್ಗೆ ಒಂದು ಹಂತ ತನಕ ಗುಣಮುಖ ಮಾಡಿ ಕಾಯಿಲೆಯಿಂದ ಪರಿಪೂರ್ಣವಾಗಿ ನಿವಾರಿಸಿ ಗುಣಮುಖ ಮಾಡಿ ಅವರಿಗೆ ಒಳ್ಳೆ ಜೀವನನ್ನ ಕೊಡಿಸ್ಬೇಕಂತ ನಾನು ಹೇಳ್ಬೇಕಂತಿದ್ದೇನೆ. ನನ್ನ ಮಾಹಿತಿ ನಿಮ್ಮ ಎಲ್ರಿಗೂ ಒಂದು ರೀತಿಯಲ್ಲಿ ಮಾರ್ಗದರ್ಶಕವಾಗಿ ಮುಂದಕ್ಕೆ ಸ್ಕ್ರೀನಿಂಗ್ ಮೊಡಾಲಿಟಿಯನ್ನು ಬಳಸ್ಲಿಕ್ಕಾಗ್ಲಿ, ಇಲ್ಲ ನಿಮ್ಮ ನೆರೆ ಮನೆಯವರು ಇಲ್ಲ ಪರಿಚಯದವರಿಗೆ ಕಾಯಿಲೆ ಬಂದ ಪಕ್ಷದಲ್ಲಿ ಅವರಿಗೆ ಈ ಮಾಹಿತಿಯನ್ನು ಕೊಟ್ಟು ಅವರು ಬೇಗ ಟ್ರೀಟ್ಮೆಂಟ್ಗೆ ಬಂದು ಎಲ್ರಿಗೂ ಒಳ್ಳೆದಾಗ್ಲಿ ಅಂತ ಬಯಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.